ಕುಸಿಯುತ್ತಿರುವ ಶಾಲೆಯ ಕಟ್ಟಡ, ಭಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ. ಹೌದು, ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಬಲಕುಂದಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಮೇಲೆ ಶಾಲೆಯ ಮುಖ್ಯ ಗೇಟ್ ಬಿದ್ದು ದೊಡ್ಡ ಅನಾಹುತವೇ ನಡೆದಿತ್ತು. ಈಗ ಅದೇ ಶಾಲೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾಭ್ಯಾಸವನ್ನ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಶಾಲೆಯ ಗೋಡೆಯ ಬಿರುಕುಗಳು ಮತ್ತು ಮೇಲ್ಛಾವಣಿ ಕುಸಿಯುತ್ತಿರುವ ಕಾರಣ ಮಕ್ಕಳನ್ನ ಕೊಠಡಿಗಳ ಮುಂದೆ ಸರಿಸಿ ಪಾಠವನ್ನ ಮಾಡುತ್ತಿದ್ದಾರೆ. ಸಾಲಿ ಕಟ್ಟಿಗೆ ಆಲೆ ಒಂದು 20-25 ವರ್ಷ ಆತ್ರಿ. ಈಗ ಅದು ಪೂರ ಆಲೆ ಡೆಮಾಲಿಸ್ ಮಾಡ್ಬೇಕ್ರಿ. ಈಗ ಅದು ಹಂಗಾಗಿ ಇವೆಲ್ಲ ಸಾಲಿ ಹುಡ್ರು ಅಂಜಕತ್ತವ್ರಿ. ಅದು ಬುಡಕ್ ಕುಂದ್ರಕ್ಕ ಎಲ್ಲ ಸ್ಥಳೀಯರಿಗೆ ಹೇಳಿದ್ವಿ, ಎಲ್ಲರಿಗೆ ಆಫೀಸರಿಗೆ ಹೇಳೈತ್ರಿ. ಯಾರು ಅದ್ರ ಬಗ್ಗೆ ಕೇರ್ ಮಾಡಲ್ರು, ಒಬ್ರು ಕೇರ್ ಮಾಡಲ್ರು. ಇದು ಆಗಿ ಆಲೆ ಈಗ 5 ವರ್ಷ ಆತ್ರಿ. ಇದು ಪೂರ ಇದಾಗಿಲ್ಲ. ಏನು ಜಲ್ದಿ ಪೂರ ಅದನ್ನ ಕಾಮಗಾರಿಕೆ ಅದು ಡೆಮಾಲಿಸ್ ಮಾಡಿ ಕಾಮಗಾರಿಕೆ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊಂತೀವ್ರಿ. ಛತ್ ಭೀಮ್ ಎಲ್ಲ ಕ್ರಾಕ್ ಆಗ್ಯಾವ್ರಿ. ಛತ್ ಎಲ್ಲ ಉದ್ರಕತ್ತೈತ್ರಿ. ಮುಂದೆ ಹುಡ್ರನ್ನ ಮುಂದೆ ಕುಂದ್ರಿಸಿ ಪಾಠ ಹೇಳಕತ್ತಾರ. ನಾಳೆ ಬಿದ್ವಪ್ಪ ಅಂದ್ರೆ ಹುಡ್ರು ಅಷ್ಟು ಸಾಯ್ತಾವ್ರಿ. ಅಷ್ಟು ಪೂರ ಛತ್ತ ಬೀಳುತ್ತೆ. ಈಗ 3-4 ಸ್ಕೂಲ್ ಅದಾವ್ರಿ, ಪೂರ ಬೀಳುತ್ರಿ. ಇವತ್ತಿನ ಸ್ಥಿತಿಯನ್ನು ನೋಡಿದ್ರಿ ಪೂರ ಡಬ್ ಬೀಳೋದಕ್ಕಾರ ಗ್ಯಾರಂಟಿ ಸರ್. ದಯವಿಟ್ಟು ಅದ ಮೇಲೆ ಆಫೀಸರ್ ಯಾರು ಇದ್ರು ಬಂದು ಅದನ್ನ ಗಮನ ಕೊಡ್ಬೇಕಂತಂದು ವಿನಂತಿ ಸರ್. ಇನ್ನು ಅದೇ ಕಾಂಪೌಂಡಿನಲ್ಲಿರುವ ಅಂಗನವಾಡಿ ಶಾಲೆಯ ಪರಿಸ್ಥಿತಿಯೂ ಅದೇ. ಮೇಲ್ಛಾವಣಿಯು ಕುಸಿಯುತ್ತಿದ್ದು ಕೇವಲ ಒಂದು ಬಟ್ಟೆಯನ್ನ ಕಟ್ಟಿ ಮುಚ್ಚಲಾಗಿದೆ. ಕಳೆದ 15 ದಿನಗಳ ಹಿಂದೆಯಷ್ಟೇ ಶಾಲೆಯ ಶಿಕ್ಷಕಿಯ ಮನೆಯಲ್ಲಿ ನಡೆಸಲು ಅಧಿಕಾರಿಗಳು ಮೌಖಿಕವಾಗಿ ತಿಳಿಸಿದ್ದಾರೆ ಎನ್ನಲಾಗುತ್ತಿದೆ. ಊರ ಒಳಗೆ ಇರುವ ಅಂಗನವಾಡಿಯ ಪರಿಸ್ಥಿತಿಯು ಅದೇ ಕಟ್ಟಡ ಮೇಲ್ಛಾವಣಿಗಳಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಕಳಪೆ ಕಾಮಗಾರಿ ಮಾಡಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗ 10-12 ದಿವಸದಿಂದ ಈ ತರ ಹಿಂಗ ಪ್ಲಾಸ್ಟಿಕ್ ಹಾಕಿ ಮಕ್ಕಳು ನಡ್ಸಕತ್ತಿದ್ರೆ ಗಮನಕ್ಕೆ ಬಂತ್ರಿ. ಮಕ್ಕಳದ ಪಾಲಕರು ನಾವೇನು ಹೇಳಿದ್ವಿ ಮೇಡಮ್ ಅವರಿಗೆ, ಬೇಡ್ರಿ ಈ ರೀತಿ ಸಾವಿನೊಂದಿಗೆ ಶಿಕ್ಷಣ ನೀವು ಕಲಿಸ್ಬೇಡ್ರಿ, ಮಕ್ಕಳು ಕಲಿಯೋದು ಬೇಡ ಅಂತ ನಾವು ಮೇಡಮ್ ಅವ್ರಿಗೆ ಹೇಳಿದ್ವಿ. ಅವ್ರು ಆಯ್ತು ನಾವು ಹಂಗೆ ಬಿಡಲ್ಲ ಅಂತ ಆಯರ್ ಮನೆ ಕಲ್ಸಕತ್ತಾರಂತ. ಅವತ್ತು ಅಜಾಗೃತಿ ಇವತ್ತು ಏನಾಯ್ತಪ್ಪ ಅಂತಂದ್ರೆ ಅವತ್ತು ಇದನ್ನು ತೊಗೊಂಡಿದ್ದಿಲ್ಲ ಅಂದ್ರೆ ಇದು ಹಂಗೆ ಹಾಕಿತ್ತು. ಅದನ್ನ ಗೇಟಿಂದ ಯಾರಿಗೂ ಲಕ್ಷ ಇಲ್ಲರ್ಕ ಇವತ್ತು ಒಂದು ಮಗುವಿನ ಸಾವಿನ ಜೊತೆಗೆ ಹೋರಾಡಕತ್ತೈತ್ರಿ. ಹಿಂಗೆ ಕೆಲವೊಂದು ಅಸ್ತವ್ಯಸ್ತೆ ಭಾಳ ಅದ ಸ್ಕೂಲ್ನೊಳಗೆ. ಇನ್ನು ಮುಂದೆ ಗಮನಕ್ಕೆ ತಗೊಂಡು ಯಾರೇ ಕಾಮಗಾರಿ ನಡೆಸಲಿ, ಯಾರಿಗೆ ಕೊಡಲಿ, ಅದು ಪರ್ಫೆಕ್ಟಾಗಿ ಮಾಡ್ತೀನಿ ಅಂದ್ರೆ ಕಾಮಗಾರಿ ಕೊಡಲಿ. ಇಲ್ಲಪ್ಪ ಅಂದ್ರೆ ಮಕ್ಕಳ ಜೋಡಿ ಇದನ್ನ ಮಾಡೋದು ಬೇಡ್ರಿ. ಈಗ ಇಲ್ಲ ನೋಡ್ರಿ, ಆ ಟೀಚರ್ ಏನ್ ಮಾಡಕ್ ಅವ್ರು ಬಿದ್ದು ಛತ್ರ ಅದೇ, ಮಕ್ಕಳು ಬಿದ್ದು ಛತ್ರ ಅಷ್ಟ. ನಮ್ಮ ಹೆಸರು ಶ್ರೀದೇವಿ ಕೆ ಜಾಗೀರ್ದಾರ್, ಬಲ್ಕುಂದಿ ಅಂಗನವಾಡಿ ಕೇಂದ್ರ ನಂಬರ್ 2. ಏನು ಸಮಸ್ಯೆ ಐತ್ರಿ ನಿಮ್ಮ ಶಾಲೆಗೆ? ಮೇಲ್ಛತ್ತು ಅದೆಲ್ಲ ಬೀಳಕ್ಕಾಗೈತ್ರಿ. CDP ಆಫೀಸಿಗೂ ಹೇಳಿವಿ, ಗ್ರಾಮ ಪಂಚಾಯತ್ಗೂ ಹೇಳಿವ್ರಿ. ಈಗ ಆಯನ್ ಮನ್ಯಾಗ ನಡ್ಸ್ ಅನ್ನಕತ್ತಾರಿ, ಅಲ್ಲಿ ನಡ್ಸಕತ್ತಾರೆ. ಇದಾಗಿ ಎಷ್ಟು ದಿವಸ ಆತ್ರಿ? ಇದಾಗ 1 ವರ್ಷ ಬಂದಿದ್ರಿ, ಇಲ್ಲೇ ಇದ್ವಿ. ಅದು ಇದು ಕಟ್ಟಿದ್ರು ಪ್ಲಾಸ್ಟಿಕ್. ಮತ್ತೆ ಇಲ್ಲಿ ಬೇಡ ಅಂದಾರಿ, ನಾವು ಇಲ್ಲಿ ಇಲ್ರಿ. ಇವಾಗ ಎಲ್ಲಿ ಶಿಫ್ಟ್ ಮಾಡ್ಯಾರ್ರಿ? ನಾವು ಆಯನ್ ಮನ್ಯಾಗ ನಡ್ಸಕತ್ತೇವೆ. ಅಲ್ಲೇ ನಡ್ಸಕ್ ಆಯರ್ ಮನ್ಯಾಗ ನಡ್ಸ್ಬೋದ್ರಿ? ಅಲ್ಲಿ ನಡ್ಸಾರಿ. ಕನ್ನಡಿ ಒಳಗ ಇದು ಸರ್ಕಾರಿ ದವಾಖಾನೆಗೆ ಒಂದು ರೂಮ್ ಖಾಲಿ ಅದ ರೀ, ಅದು ಕೊಡ್ತೀವಿ ಅಂದಾರಿ, ಇನ್ನ ಕೊಡ್ತೀವಿ. ಅಂಗನವಾಡಿ ದುರಸ್ತಾಗಿದ್ರ ಬಗ್ಗೆ ಟೀಚರು ಇದಕ್ಕಿಂತ ಮುಂಚೆ ನಮ್ಗೆ ಹೇಳ್ಯಾರಿ. ಇದು ಮಕ್ಕಳು ಕುಂತ ಟೈಮ್ದಾಗ 2-3 ಸತಿ ಬಿದ್ದೈತಿ, ಯಾರಿಗೂ ಏನಾಗಿಲ್ಲ ರೀ, ದೋಖ ಏನಾಗಿಲ್ಲ. ಈ 8 ದಿವಸ ಮತ್ತೆ ಜಾಸ್ತಿ ಬೀಳೋದಕ್ಕೆ ಅದು ಗ್ರೀನ್ ಮ್ಯಾಟ್ ತಂದು ಹಾಕಿ ಇದು ಬೇಡ ಅಂತೇಳಿ ಟೀಚರ್ ಏನು ಮಾಡ್ಯಾರ, ಬದ್ಲಿ ಕಡೆ ಮಕ್ಕಳನ್ನ ಶಿಫ್ಟ್ ಮಾಡಿ ಅವ್ರು ಒಂದು ರೂಮ್ನೊಳಗೆ ಕಲ್ಸಕ್ಕೆ ಕುಂತಾರೆ. ಇದ್ರ ಬಗ್ಗೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಟೀಚರ್ ಹೇಳ್ಯಾರ, ಪಂಚಾಯತ್ಗೆ ಹೇಳ್ಯಾರ. ಇದ್ರ ಬಗ್ಗೆ ಯಾರಿಗೂ ಇನ್ನೂ ಕ್ರಮ ತೊಗೊಂಡಿಲ್ಲ ರೀ. ಭಾಳ ಗ್ರೀನ್ ಮ್ಯಾಟ್ ಒಂದು ಹಾಕ್ಯಾರ, ಅದನ್ನ ಬಿಟ್ಟರೆ ಏನೂ ಕ್ರಮ ತೊಗೊಂಡಿಲ್ಲ. ಹಲವು ವರ್ಷಗಳು ಕಳೆದರೂ ಮುಗಿಯುತ್ತಿಲ್ಲ ಶಾಲೆಯ ಕಟ್ಟಡ. ಈ ಶಾಲೆಗೆ ಹೊಸ ಕೊಠಡಿಗಳ ಕಟ್ಟಡ ಪ್ರಾರಂಭವಾಗಿ ಹಲವು ವರ್ಷಗಳು ಕಳೆದರೂ ಇನ್ನೂ ಕಟ್ಟಡ ಕಾಮಗಾರಿ ಮುಗಿಯುತ್ತಿಲ್ಲ. ಗುತ್ತಿಗೆದಾರನಿಗೆ ಹಣ ನೀಡಲಿಲ್ಲವೋ ಅಥವಾ ಜಿಡ್ಡು ಹಿಡಿದ ಆಡಳಿತ ವ್ಯವಸ್ಥೆಯ ಕೈಗನ್ನಡಿಯೋ ಗೊತ್ತಿಲ್ಲ. ಈ ನಮ್ಮ ಬಲ್ಕುಂದಿ ಗ್ರಾಮದ ಸ್ಕೂಲ್ ಅದು 7 ವರ್ಷ ಆಗ್ತದೆ. ಚಲೋ ರೀ, ಇನ್ನಾರು ಕಾಮಗಾರಿಗೆ ಮುಗಿದಿಲ್ಲ. ಯಾವ ಕಾಂಟ್ರಾಕ್ಟರ್ ಅಂಥವು ಇದ್ದಾನ, ಇವ್ರು ಮಾಡ್ತಾರೆ ಅಂತಾರೆ ಇದ್ದಾರೆ, ಇನ್ನೂವರೆಗೆ ಯಾರು ವರ್ಕ್ ಮುಗಿದಿಲ್ಲ. ಇದು ಯಾವಾಗ ಮುಗಿತು ಅನ್ನೋದು ನಮ್ಗೆ ಎಲ್ಲ ಟೀಚರ್ಸ್ ಎಲ್ಲ MLA MP ಎಲ್ಲರಿಗೆ ಸ್ಕೂಲಿಗೆ BOPC ಎಲ್ಲರಿಗೆ ನೋಟಿಸ್ ಮುಡ್ಸ್ಯಾರ. ಅವರು ಮುಡ್ಸಿದ್ರು ಇನ್ನಾರು ತೀರ್ಮಾನ ತೊಗೊಂಡಿಲ್ಲ. ಇನ್ನೂವರೆಗೆ ಯಾರು ಸ್ಕೂಲು ರೆಡಿ ಆಗಿಲ್ಲ. ಅದು ಬಿಲ್ ಎತ್ತಾರ. ಪಾಚಿಗಟ್ಟಿದ ನೀರಿನಲ್ಲಿ ಬಿಸಿಯೂಟ, ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟ. ಶಾಲೆಯ ಆವರಣದಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಪಾಚಿಗಟ್ಟಿ ವರ್ಷಗಳು ಕಳೆದರೂ ಅವುಗಳನ್ನು ಸ್ವಚ್ಛಗೊಳಿಸುವುದಿಲ್ಲ ಮತ್ತು ಪಾಚಿಗಟ್ಟಿದ ಬ್ಯಾಕ್ಟೀರಿಯಾ ಮಿಶ್ರಿತ ನೀರನ್ನೇ ಮಕ್ಕಳ ಬಿಸಿಯೂಟಕ್ಕೆ ಬಳಕೆ ಮಾಡುತ್ತಿರುವುದು ವಿಷಾದನೀಯ.
ಇತ್ತ ಮಕ್ಕಳು ಅದೇ ನೀರನ್ನ ಕುಡಿದು ಆರೋಗ್ಯ ಹದಗೆಟ್ಟರೆ ಯಾರು ಹೊಣೆ ಎಂಬುದೇ ದೊಡ್ಡ ಪ್ರಶ್ನೆ. ಕುಡಿಯೋ ನೀರಿಂದ ಇರ್ಬೋದು, ಶೌಚಾಲಯದ ಇರ್ಬೋದು, ಯಾವುದೂ ಇಲ್ಲೇ ಅನುದಾನ ತಗೊಂತಾರ ಮಾಡಿಸ್ತಾರ, ಅದು ಪೂರ್ತಿ ಕಾಮಗಾರಿನ ಮುಗಿಯಲ್ಲ. ಅರ್ಧಕ್ಕೆ ಮಾಡ್ತಾರೆ, ಅರ್ಧಕ್ಕೆ ಬಿಲ್ ಅಂಕರ್ ಪೂರ ತಗೊಂತಾರ, ಕಾಮಗಾರಿ ಅರ್ಧಕ್ಕೆ ಇಲ್ಲಿ ಯಾರು ಕೇಳಾರಿಲ್ಲ ಹೇಳಾರಿಲ್ಲ. ನೀವು ಅಲ್ಲಿ ಶೌಚಾಲಯ ನೋಡ್ಬಾರಿ ಯಾವ ಸ್ಥಿತಿ ಐತೆ, ಅದು ಯಾವುದಕ್ಕೂ ಯೋಗ್ಯ ಇಲ್ಲ. ಅದು ವಾಟರ್ದು ಸಮಸ್ಯೆ ಐತೆ, ಎಲ್ಲ ಐತೆ. ಇದನ್ನು ಇದು ಯಾವ ಇಲಾಖೆಯ ಸಂಬಂಧ ಅಂದ್ರೆ ಬಂದು ಆದಷ್ಟು ಬೇಗನೆ ಈ ಪ್ರೈಮರಿ ಸ್ಕೂಲಿಂದ ಹತ್ತು ಈ ಅಂಗನವಾಡಿದತ್ತು ಬಗೆಹರಿಸ್ಬೇಕಂತಂದು ತಮ್ಮ ಮೂಲಕ ಕೇಳ್ಕೊಂತೀವಿ. ಇದಿಷ್ಟೇ ಅಲ್ಲದೆ ರಸ್ತೆ, ಶೌಚಾಲಯ ಸೇರಿದಂತೆ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳ ಆಗರವಾಗಿದ್ದು, ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಅಧಿಕಾರಿಗಳು, ಜನಪ್ರತಿನಿಧಿಗಳು ಊರಿನ ಅಭಿವೃದ್ಧಿಗೆ ಇಟ್ಟಿದ್ದ ಹಣದ ದುರ್ಬಳಕೆ ಮಾಡಿದ್ದು ಎಲ್ಲವನ್ನೂ ಗ್ರಾಮಸ್ಥರು ಬಯಲಿಗೆಳೆಯಲು ನಿರ್ಧರಿಸಿದ್ದಾರೆ. ಶ್ರೀ ಕಂಚಿ ಕಾಮಾಕ್ಷಿ ಜ್ಯೋತಿಷ್ಯ ಕೇಂದ್ರ ಕೊಳ್ಳೇಗಾಲದ ಮಹಾಮಾಂತ್ರಿಕ ಜ್ಯೋತಿಷ್ಯರಾದ ರುಂಡಮಾಲಿನಿ ಶ್ರೀ ಚೌಡೇಶ್ವರಿ ದೇವಿ ಆರಾಧಕರಾದ ಪಂಡಿತ್ ಮೋಡಿಬೆಟ್ಟಪ್ಪ ಇವರು ನಿಮ್ಮ ಎಂತಹ ಕಷ್ಟಕರವಾದ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಮತ್ತು ದೈವಶಕ್ತಿಯಿಂದ ಕೇವಲ 5 ದಿನದಲ್ಲಿ 100% 100% ಪರಿಹಾರ ಇವರಲ್ಲಿ ಶತಸಿದ್ಧ. ಅಸಾಧ್ಯವಾದದ್ದು ಇವರಲ್ಲಿ ಸಾಧ್ಯ. ಉದ್ಯೋಗದಲ್ಲಿ ತೊಂದರೆ, ಮದುವೆ ಕಾರ್ಯದಲ್ಲಿ ವಿಘ್ನ, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಲೈಂಗಿಕ ಸಮಸ್ಯೆ, ಗಂಡ ಹೆಂಡತಿಯಲ್ಲಿ ಕಲಹ, ಅತ್ತೆ ಸೊಸೆಯಲ್ಲಿ ಕಿತ್ತಾಟ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಶತ್ರುನಾಶ, ಪ್ರೇಮ ವಿಚಾರ, ನಿಮ್ಮ ಹಸ್ತರೇಖೆ, ಜಾತಕ, ಮುಖಲಕ್ಷಣ, ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತಾರೆ. ಕೊಳ್ಳೇಗಾಲದ ಗಾಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಲಾಗುತ್ತದೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ನಿಮ್ಮ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಮಾಟಮಂತ್ರ, ನಾಗದೋಷ, ಅನಾರೋಗ್ಯ ಸಮಸ್ಯೆ, ದೀರ್ಘಾವಧಿ ಕಾಯಿಲೆಗಳು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಮದುವೆ ಆಗದೇ ಇದ್ದರೆ ಸರ್ವಸಿದ್ಧಿ ಮಹಾ ಅನುಷ್ಠಾನ ಯಂತ್ರವನ್ನು ಮಾಡಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು. ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಫೋನಿನ ಮೂಲಕ ಅತಿ ಶೀಘ್ರದಲ್ಲಿ ಪರಿಹಾರ. ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಗುರೂಜಿಯವರನ್ನು ಬಂದು ಭೇಟಿ ಮಾಡಿ. ಇಲ್ಲಿ ಹೇಳುವ ವಿಷಯವನ್ನು ಗುಪ್ತವಾಗಿಡಲಾಗುವುದು. ಮೊಬೈಲ್ ಸಂಖ್ಯೆ 6363336987. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.